ಇದು 21ನೇ ಶತಮಾನ. ಎಲ್ಲ ಕೆಲಸಗಳು ಯಾಂತ್ರೀಕೃತ. ಪ್ರತಿಯೊಂದು ಕೆಲಸ ಸುಲಭ ಆಗ್ಲಿ ಅಂತ ಮನುಷ್ಯ ಹೊಸ ಹೊಸ ತಂತ್ರಜ್ಞಾನಗಳನ್ನ ಕಂಡುಕೊಂಡಿದ್ದಾನೆ. ಇದರಿಂದ ತನ್ನ ಕೆಲಸಗಳನ್ನ ಬಹಳ ಸುಲಭವಾಗಿ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಇವೆಲ್ಲದರ ಮಧ್ಯೆ ತನ್ನ ಆರೋಗ್ಯ ಹಾಗೂ ದೈಹಿಕ ಬೆಳವಣಿಗೆಯನ್ನ ಗಮನಿಸುವಲ್ಲಿ ವಿಫಲರಾಗ್ತಾರೆ ಅನ್ನಬಹುದು. ತಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಇರೋ ಸುಲಭ ಉಪಾಯ ಅಂದ್ರೆ ಯೋಗ. ಯೋಗದಿಂದ ರೋಗ ಮುಕ್ತ ಅಂತಾರಲ್ಲ ಹಾಗೆ. ಹಾಗಾಗಿ ಹಿರಿಯ ಗುರುಗಳು ಯೋಗದ ಬಗ್ಗೆ ಸಾಮಾನ್ಯವಾಗಿ ತಿಳಿಸ್ತಾ ಇರ್ತಾರೆ. ಇಂಥ ಯೋಗ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಂಡು 1 ಶತಮಾನ ಪೂರೈಸಿದಂಥವರನ್ನ ನಾವು ನೋಡಿರ್ತೇವೆ, ಅವರ ಬಗ್ಗೆ ಕೇಳಿರ್ತೇವೆ. ಹೆಚ್ಚು ಜನರು ಈ ಯೋಗವನ್ನ ಮಾಡ್ತಾ ತಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಟುಕೊಳ್ಳಲಿ ಅಂತ ಯೋಗವನ್ನ ತಿಳಿಸಿಕೊಡ್ತಾ ಕೆಲವು ದಾರ್ಶನಿಕರು ಮಾತ್ರ ಶ್ರಮಿಸಿರ್ತಾರೆ. ಇಂಥ ಒಂದು ಉತ್ತಮ ಕಾರ್ಯದಲ್ಲಿ ಶ್ರಮಿಸ್ತಾ ಇರೋ ಕೇಂದ್ರ ಅಂದ್ರೆ ಮಲ್ಲಾಡಿಹಳ್ಳಿಯ ಅನಾಥ ಸೇವಾಶ್ರಮ. ಈ ಆಶ್ರಮ ಅನಾಥ ಹಾಗೂ ಬಡ ಮಕ್ಕಳಿಗೆ ಆಶ್ರಯ ಕೊಟ್ಟು ಯೋಗವನ್ನ ಕಲಿಸ್ತಾ ಶಿಕ್ಷಣವನ್ನ ಕೊಟ್ಟು ನಾಡಿಗೆ ಉತ್ತಮ ನಾಗರಿಕರನ್ನ ತಯಾರು ಮಾಡ್ತಾ ಇದೆ. ಆಧ್ಯಾತ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ದೇಶಕ್ಕೆ ಪರಿಚಿತವಿರೋ ಆಶ್ರಮ ಇದು. ಶ್ರೀಮಠದ ಅಧ್ಯಕ್ಷರಾಗಿ ಅಭಿವೃದ್ಧಿಗೆ ಶ್ರಮಿಸ್ತಾ ಇರೋ ಈಗಿನ ಗುರುಗಳು ಶ್ರೀ ಶಿವಮೂರ್ತಿ ಮುರುಘಾ ಶರಣರು. ಜೊತೆಗೆ ಆಡಳಿತಾಧಿಕಾರಿಗಳಾಗಿ ಶ್ರೀ ರಾಘವೇಂದ್ರ ಪಾಟೀಲರು ಆಶ್ರಮದ ಉನ್ನತಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಶುದ್ಧ ಅಧಿಕಾರ ಅನ್ನುವಂಥ ಒಂದು ಕನ್ಸೆಪ್ಟೇ ಇಲ್ಲ. ಏನಿದ್ರೂ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಿರ್ವಹಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಗಡುಸುತನವನ್ನು ಕೊಡುವಂಥದ್ದು ಅಧಿಕಾರ. ಅದು ಇಟ್ ಈಸ್ ಸಬಾರ್ಡಿನೇಟ್ ಟು ದ ರೆಸ್ಪಾನ್ಸಿಬಿಲಿಟಿ. ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಒಂದು ನೈತಿಕ ಬೆಂಬಲ ಯಾವಾಗಲೂ ನಮಗೆ ಒಂದು ಕೃಪಾಛತ್ರವಾಗಿದೆ. ಶ್ರೀಮಠ ಇರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿ ಅನ್ನೋ ಗ್ರಾಮದಲ್ಲಿ. ಚಿತ್ರದುರ್ಗದಿಂದ 40 ಕಿಲೋಮೀಟರ್ ಅಂತರದಲ್ಲಿ, ಬೆಂಗಳೂರಿಂದ 242 ಕಿಲೋಮೀಟರ್ ದೂರ. ಈ ಶ್ರೀಮಠದ ಉಗಮ ಇತಿಹಾಸದ ಹಿನ್ನೆಲೆಯೇ ವಿಶೇಷ ಅನ್ಬಹುದು. ಸೇವೆ 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 ಅನ್ನೋ ಮಂತ್ರವನ್ನ ಜಪಿಸೋದ್ರ ಜೊತೆಗೆ ಅದನ್ನ ಕಾರ್ಯರೂಪದಲ್ಲಿ ತರ್ತಾನೆ ಉಗಮವಾದ ಮಠ ಇದು. ಸೇವೆ ಅನ್ನೋ ಕಾಯಕ ಮಾಡ್ತಾ ಶ್ರೀಮಠವನ್ನ ಸ್ಥಾಪಿಸಿದವರು ಶ್ರೀ ರಾಘವೇಂದ್ರ ಸ್ವಾಮೀಜಿ. ಸೇವೆಯ ಆದರ್ಶದಿಂದ ಮತ್ತು ಅವರ ಸಾಧನೆಯಿಂದ ಜನ ಎಲ್ಲ ಅವರನ್ನ ಸ್ವಾಮೀಜಿ ಅಂತ ಹೇಳಿ ಕರ್ಕೊಂಡ್ರು. ಜನ ಎಲ್ಲ ಸ್ವಾಮೀಜಿ ಅಂತ ಹೇಳಿ ಅವ್ರನ್ನ ಕರಿತಿರ್ಬೇಕಾದ್ರೆ ಅವ್ರು ತಮ್ಮನ್ನ ಏನಂತ ಕರ್ಕೋತಾ ಇದ್ರು ಅಂತಂದ್ರೆ ಅವ್ರು ತಮ್ಮನ್ನ ತಿರುಕ ಅಂತ ಹೇಳಿ ಕರ್ಕೋತಾ ಇದ್ರು. ಎಲ್ಲ ಅನೇಕ ಕವಿಗಳು, ಲೇಖಕರು ಇಲ್ಲಿ ಬಂದವ್ರಿಗೆಲ್ಲ ಏನೆಲ್ಲ ಏನು ಅಂತಿದ್ರು ಅಂತಂದ್ರೆ, ಇವರು ಹೇಗೆ ಶಿವ ದೇವ ತಿರುಕನು, ಹಾಗೆ ಇವರು ಸಹಿತ ಸ್ವಾಮೀಜಿಯವರು ಕೂಡ ಒಬ್ಬ ದೇವಾಂಶ ಸಂಭೂತ ತಿರುಕ ಅಂತ ಹೇಳಿ ಅವರು ಹೇಳ್ತಿದ್ರು. ಮಸ್ತಕ ಬ್ರಹ್ಮಾಂಡಕ್ಕಿಂತ ಮತ್ಯಾವ ದೊಡ್ಡದಯ್ಯ, ಎಷ್ಟೋ ಬ್ರಹ್ಮಾಂಡ ಇದರೊಳಗೆ ಅಡಿಗೆಯದು, ಇದರ ವಿಸ್ತಾರ ಬಾಳಯ್ಯ ಯುಗ ಧರ್ಮ. ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ, ಶಿಖರಕ್ಕೆ ಎಣ್ಣೆ ಹಾಕಿದ್ರೆ ಒಳ್ಳೆ ನಿಖರವಾದ ಬುದ್ಧಿ, ಶಿಖರದ ಕೆಳಗೆ ನೀವು ವಕ್ರವಾಗಿ ಎಣ್ಣೆ ಹಾಕಿದ್ರೆ ಎಲ್ಲ ತಕ್ರಮಕರ ಬುದ್ಧಿ ಯುಗ ಧರ್ಮ, ತಕ್ರಮಕರ ಬುದ್ಧಿ ಯುಗ ಧರ್ಮ. ಅಂತಹ ಮಹತ್ತರವಾದ ಮಸ್ತಕವನ್ನು ಒತ್ಕೊಂಡು ನಡೆದಾಡೋ ದೇವರು ಇವರು. ಬಾರಕೂರಿನ ರಾಘವೇಂದ್ರ ರಾವ್ ದೇವರನ್ನು ಕಾಣುವ ಹುಚ್ಚಿಂದ ಮಠ ಮಂದಿರಗಳನ್ನ ಅಲೆದಾಡಿ ಕೊನೆಗೆ ಸ್ವಾಮಿ ಶಿವಾನಂದರ ಆಶ್ರಯ ಪಡೆದು ಆಧ್ಯಾತ್ಮವನ್ನ ರೂಢಿಸಿಕೊಂಡ್ರು. ನಂತರ ಪ್ರೊಫೆಸರ್ ರಾಜರತ್ನ ಮಾಣಿಕ್ರಾಯ್ ಅವರ ಶಿಷ್ಯರಾಗಿ ಯೋಗ ಹಾಗೂ ದೈಹಿಕ ಶಿಕ್ಷಣದ ತರಬೇತಿಯನ್ನ ಪಡೆದ್ರು. ನಂತರ ಈಗ ಪಾಕಿಸ್ತಾನದಲ್ಲಿರೋ ಕರಾಚಿಗೆ ಹೋಗಿ ಅಂದಿನ ಪ್ರಸಿದ್ಧ ಆಯುರ್ವೇದ ತಜ್ಞರಾದ ಪಂಡಿತ್ ಲಕ್ಷ್ಮಣ ಬಾಬರ ಬಳಿ ಆಯುರ್ವೇದ ವೈದ್ಯ ಶಿಕ್ಷಣವನ್ನ ಪಡೆದ್ರು. ಗಾಂಧೀಜಿಯವರ ತತ್ವವನ್ನ ಪಾಲಿಸ್ತಾ ಇದ್ದ ಇವರು ಗ್ರಾಮೀಣ ಭಾರತದ ಸೇವೆಗೆ ತಮ್ಮನ್ನ ತೊಡಗಿಸಿಕೊಂಡ್ರು. ಹಳ್ಳಿಗಳನ್ನ ಸುತ್ತಿ ಯುವಕರಿಗೆ ಯೋಗವನ್ನ ಹೇಳಿಕೊಡ್ತಾ ಜಾಗೃತಿ ಮೂಡಿಸೋ ಕೆಲಸಗಳನ್ನ ಮಾಡ್ತಿದ್ರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಯೋಗ ತರಬೇತಿಯನ್ನ
ಕೊಡುವಂಥ ಒಂದು ಆರಂಭ ಮಾಡಿದವರೇ ರಾಘವೇಂದ್ರ ಸ್ವಾಮೀಜಿಯವರು ಅಂತ ಹೇಳಬೇಕು. ಆದ್ದರಿಂದ ಅವರು ನಿಜವಾದ ಅರ್ಥದಲ್ಲಿ ಅವರು ಯೋಗಾಚಾರ್ಯರು. ಅವರು ಕರ್ನಾಟಕದಲ್ಲಿ ಯೋಗದ ಪ್ರಚಾರವನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಇಂಥ ಯೋಗ ಶಿಬಿರಗಳನ್ನ ಮಾಡ್ತಾ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಿಹಳ್ಳಿ ಅನ್ನೋ ಕುಗ್ರಾಮಕ್ಕೆ ಬಂದ್ರು. ಶಿಬಿರದ ಕೊನೆಯಷ್ಟೊತ್ತಿಗೆ ದುರ್ದೈವಶಾತ್ ಅಥವಾ ಸುದೈವಶಾತ್ ಅಂತ ಹೇಳಬೇಕೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಆ ಕಾರಣದಿಂದಲೇ ಸ್ವಾಮೀಜಿಯವರು ಇಲ್ಲಿ ನೆಲೆ ನಿಂತು ಒಂದು ಆಶ್ರಮ ಸ್ಥಾಪಿಸುವಂತೆ ಆಯಿತು. ಅವಾಗ ಕಾಲ್ರಾ ಔಟ್ಬ್ರೇಕ್ ಆಯಿತು. ಕಾಲ್ರಾ ಔಟ್ಬ್ರೇಕ್ ಆದಾಗೆ ಸ್ವಾಮೀಜಿಯವರು ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿ ರೋಗಿಗಳನ್ನು ಉಪಚರಿಸಿ ಅವರಿಗೆ ಔಷಧಿ ಕೊಟ್ಟು ಅವರ ಜೀವವನ್ನು ಉಳಿಸಿದ್ದಲ್ದೇನೆ ಒಂದು ಹೈಜೀನ್ ಬಗ್ಗೆ ಒಂದು ಸಾಮಾನ್ಯವಾಗಿರುವಂತಹ ಶಿಕ್ಷಣವನ್ನು ಕೂಡ ಈ ಊರಿನ ಜನತೆಗೆ ನೀಡಿದರು. ಜನರಲ್ಲಿ ಸಾವು ನೋವಿನ ಭಯ. ಹಾಗಾಗಿ ಆಯುರ್ವೇದ ತಿಳಿದಿದ್ದ ಇವರು ಕಾಯಿಲೆಗೆ ಮದ್ದನ್ನ ಕೊಡ್ತಾ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ತಿಳಿಸ್ತಾ ಜನರ ಸೇವೆ ಮಾಡ್ತಾ ಈ ಊರಲ್ಲೇ ನಿಂತರು. ಸ್ವಾಮೀಜಿಯವರು ಏನ್ ಮಾಡಿದ್ರು ಅಂತಂದ್ರೆ ಬೆಳಗ್ಗೆನೆ ಎದ್ದು ಊರಲ್ಲಿ ಹೋಗೋದು, ಮನೆಗಳ ಮುಂದೆ ಗುಡಿಸಿ ಆ ಮನೆಗಳ ಮುಂದೆ ಥಳಿ ಹಾಕಿ ರಂಗವಲ್ಲಿ ಬಿಡಿಸೋದ್ರ ಮೂಲಕ ಬೆಳಗ್ಗೆ ಎದ್ದು ನೋಡ್ತಾರೆ ಜನ, ಅರೆ ನನ್ನ ಮನೆ ಮುಂದೆ ಯಾರು ಈ ಥಳಿ ಹಾಕಿ ರಂಗವಲ್ಲಿ ಹಾಕಿದ್ದಾರೆ ಅಂತೇಳಿ ಅವ್ರಿಗೆ ಆ ಜನರಿಗೆ ಆಶ್ಚರ್ಯ. ಸೇವೆಯನ್ನ ಪಡೆದ ಜನರಿಗೆ ಇವರ ಬಗ್ಗೆ ಭಕ್ತಿ ಭಾವನೆ ಶುರುವಾಯಿತು. ಹಾಗಾಗಿ ವ್ಯಾಯಾಮದ ಮೇಷ್ಟ್ರು ಅಂತ ಕರಿತಿದ್ದ ಇವರನ್ನ ಸ್ವಾಮೀಜಿ ಅಂತ ಕರೆಯೋಕೆ ಶುರು ಮಾಡಿದ್ರು. ಅಲ್ಲಿಂದ ರಾಘವೇಂದ್ರ ರಾವ್ ಶ್ರೀ ರಾಘವೇಂದ್ರ ಸ್ವಾಮೀಜಿ ಆದ್ರು. ಊರಿನವರು ನೀಡಿದ ನಿವೇಶನ ಹಾಗೂ ಸಂಕಜ್ಜಿ ನೀಡಿದ ಒಂದು ಕಾಣಿಕೆಯ ಗಂಟುಗಳಿಂದ ಅನಾಥ ಸೇವಾಶ್ರಮವನ್ನ ಆರಂಭ ಮಾಡಿದ್ರು. ಅದು 1943ರಲ್ಲಿ. ವ್ಯಕ್ತಿತ್ವದ ಯಾವ ವಾಂಛೆಗಳನ್ನು ಇಲ್ಲದೇನೆ ಸಂಪೂರ್ಣವಾಗಿ ನಿಸ್ವಾರ್ಥದಿಂದ ಪ್ರೇರೇಪಿತ ಆಗಿದ್ರೆ ಅಂಥ ಒಬ್ಬ ವ್ಯಕ್ತಿ ಏನೆಲ್ಲವನ್ನ ಸಾಧಿಸಬಹುದು ಅನ್ನುವಂಥದ್ದನ್ನು ಸ್ವಾಮೀಜಿಯವರು ಈ ಆಶ್ರಮವನ್ನು ಸ್ಥಾಪಿಸೋದ್ರ ಮೂಲಕ ಇಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಒಬ್ಬ ವ್ಯಕ್ತಿಯ ಕೃತುಶಕ್ತಿಯ ಒಂದು ಪ್ರದರ್ಶನ, ಅಭಿವ್ಯಕ್ತಿ ಸಂಪೂರ್ಣವಾಗಿ ಇಲ್ಲಿ ಆಗೋಗೊಂಡಿದೆ ಅಂತ ಹೇಳಿ ನನಗನ್ಸುತ್ತೆ. ಇವೆಲ್ಲದರ ನಡುವೆ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಸೂರ್ಯನಾರಾಯಣರಾವ್ ಅನ್ನೋ ಸೇವಾ ಮನೋಭಾವದ ಮಹನೀಯರು ಶ್ರೀಗಳ ವ್ಯಕ್ತಿತ್ವದಿಂದ ಪ್ರಭಾವಿತರಾದ್ರು. ಶ್ರೀಗಳ ಜೊತೆಗೆ ಸೇರಿಕೊಂಡ್ರು. ನಂತರ ಇವರು ಸೂರ್ದಾಸ್ವಿ ಅನ್ನೋ ಹೆಸರು ಪಡೆದ್ರು. ಗುರುಗಳ ಬಳಿ ಶಿಷ್ಯರಾಗಿ ಆಶ್ರಮದ ಅಭಿವೃದ್ಧಿಗೆ ಕೈ ಜೋಡಿಸಿದ್ರು. ಸ್ವಾಮೀಜಿ ಅಂತ ಕರೆಸಿಕೊಂಡ ಇವರು ಕಾವಿ ತೊಡಲಿಲ್ಲ. ಗುರು ಶಿಷ್ಯರಿಬ್ರು ಖಾದಿ ಬಟ್ಟೆಯ ಬಿಳಿ ಚಡ್ಡಿ ಹಾಗೂ ಅರ್ಧ ತೋಳಿನ ಶರ್ಟ್ ಅನ್ನ ಹಾಕೊಂಡು ಶಿಸ್ತಿನ ಸಿಪಾಯಿಗಳಾಗಿ ಜಾತಿ ಮತಗಳ ಭೇದವಿಲ್ಲದೆ ಗ್ರಾಮೀಣ ಜನರ ಉದ್ಧಾರಕ್ಕೆ ಶ್ರಮಿಸಲು ಮುಂದಾದ್ರು. ಇವರ ಸೇವೆಯನ್ನ ಕಂಡು ಭಕ್ತರು ಆಶ್ರಮದ ಅಭಿವೃದ್ಧಿಗೆ ಸಾಕಷ್ಟು ದಾನ ನೀಡಿದ್ದಾರೆ. ಸ್ವಾಮೀಜಿಯವರು ತಮ್ಮ ಆತ್ಮಕಥೆಯನ್ನು ಬರ್ಕೊಂಡದ್ದು ಹೇಗೆ ಅಂತಂದ್ರೆ ಜೋಳಿಗೆಯ ಪವಾಡ ಅಂತ ಹೇಳಿ. ಇದು ಜೋಳಿಗೆಯ ಪವಾಡ. ಇದು ಆ ಜೋಳಿಗೆಗೆ ನೀಡಿದಂಥವ್ರು ಯಾರು ಅಂತಂದ್ರೆ ಕರ್ನಾಟಕದ ಮತ್ತು ಸುತ್ತಮುತ್ತಲಿನ ರಾಜ್ಯಗಳ ಎಲ್ಲ ಜಾತಿ ಮತ ಪಂಥ ಧರ್ಮಗಳ ಜನರು. ಪ್ರತಿ ವರ್ಷ ಯೋಗ ಶಿಬಿರವನ್ನ ಮಾಡ್ತಾ ಯುವಕರನ್ನ ಶಿಸ್ತಿನ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ರು. ನಾಡಿವಿದ್ಯೆಯಲ್ಲಿ ಪರಿಣಿತರಾದ ಇವರಲ್ಲಿ ಔಷಧಿ ಪಡೆಯಲು ದೂರದ ಊರಿಂದಲೂ ಜನ ಬರ್ತಾ ಇದ್ರು. ಇವರ ಸೇವೆಯನ್ನ ಕಂಡು ಸರ್ಕಾರ ಅಭಿನವ ಧನ್ವಂತರಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಅದು 6 ಸಲ. ಆಧ್ಯಾತ್ಮ ಧ್ಯಾನಗಳಲ್ಲಿ ಪ್ರಸಿದ್ಧರಾದ ಇವರು ಮೌನದಲ್ಲಿ ಧ್ಯಾನ ಮಂದಿರ ಸೇರಿದ್ರೆ 16 ದಿನಗಳ ನಂತರ ಆಚೆ ಬರ್ತಾ ಇದ್ರು. ಆಚೆ ಬರುವಾಗ ಒಂದು ಪುಸ್ತಕವನ್ನ ಬರೆದಿರ್ತಾ ಇದ್ರು. ಈ ರೀತಿ ಸುಮಾರು ಪುಸ್ತಕಗಳನ್ನ ರಚಿಸಿದ್ದಾರೆ. ನೈತಿಕ ಮೌಲ್ಯ ಹೆಚ್ಚಿಸುವ ರೀತಿಯಲ್ಲಿ ಆ ಮೋಟಿವ್ ಇಟ್ಕೊಂಡು ಅನೇಕ ನಾಟಕಗಳನ್ನ ರಚಿಸಿದ್ದಾರೆ, ಏಕಪಾತ್ರಾಭಿನಯಗಳನ್ನ ರಚಿಸಿದ್ದಾರೆ. ಆಮೇಲೆ ಯೋಗ ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಪುಸ್ತಕಗಳನ್ನ, ಇವತ್ತಿಗೂ ಸ್ವಯಂ ವೈದ್ಯ ಅದು ನನಗನ್ಸೋ ಮಟ್ಟಿಗೆ ಈಗ 7-8ನೇ ಮುದ್ರಣವನ್ನ ಕಾಣ್ತಾ ಇದೆ. ಇವರು ವ್ಯಾಯಾಮ ಮಾಡಲು ಗರಡಿ ಮನೆಯನ್ನ ಮಾಡಿದ್ರು. ಇದರಲ್ಲಿ ಔಷಧಿ ಗುಣವಿರುವ ಮಣ್ಣನ್ನ ಬಳಸ್ತಾ ಇದ್ರಂತೆ.
ಗ್ರಾಮೀಣ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಬೇಗನೆ ಸ್ವಾವಲಂಬಿಗಳಾಗಲಿ ಅನ್ನೋ ಉದ್ದೇಶದಿಂದ ವೃತ್ತಿ ತರಬೇತಿಯ ಶಿಕ್ಷಣವನ್ನ ಆರಂಭಿಸಿದ್ರು. ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ 1950ರಲ್ಲೇ ರಾಷ್ಟ್ರೀಯ ವಿವಿಧೋದ್ದೇಶ ಪ್ರೌಢಶಾಲೆಯನ್ನ ಆರಂಭಿಸಿದ್ರು. ಈ ಶಾಲೆ ಶಿಕ್ಷಣದ ಜೊತೆಗೆ ಶಿಸ್ತು ಸಂಸ್ಕಾರವನ್ನ ಕೊಟ್ಟು ಸಾವಿರಾರು ನಾಗರಿಕರನ್ನ ನಾಡಿಗೆ ನೀಡಿದೆ. ಪ್ರಾರಂಭದ ದಿನಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಇಲ್ಲಿದ್ರು. ಅವರಿಗೆ ಊಟ, ವಸತಿ ಮತ್ತು ಶಿಕ್ಷಣವನ್ನ ನೀಡುತ್ತಾ ಅವರಿಗೆ ಪೋಷಕರಾಗಿ, ತಂದೆಯಾಗಿ ಸೇವೆಯನ್ನ ಮಾಡಿದಂತಹ ಗುರುಗಳು ಇವತ್ತು ಬೃಹದಾಕಾರವಾಗಿ ತಮ್ಮ ಜೋಳಿಗೆಯನ್ನು ನಂಬಿ ಈ ಆಶ್ರಮವನ್ನ ಬೆಳೆಸೋದಕ್ಕೆ ಕಾರಣಕರ್ತರಾಗಿದ್ದಾರೆ. ದೈಹಿಕ ಶಿಕ್ಷಣಕ್ಕೆ ಮತ್ತು ಮನಸ್ಸಿಗೆ ಒತ್ತು ಕೊಡ್ತಕ್ಕಂಥ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎನ್ನುವಂತಹ ತತ್ವದ ಆಧಾರದ ಮೇಲೆ ರಚಿತವಾದಂತಹ ಪ್ರೌಢಶಾಲೆ. ಬೋಧನೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಎಲ್ಲ ಅಂಶಗಳನ್ನು ಪಾಠ ಮಾಡ್ತಾ ಇದ್ದು. ಇದು ಒಂದು ಮಾದರಿ ಪ್ರೌಢಶಾಲೆ ಅಂತ ಇಡೀ ರಾಜ್ಯದಲ್ಲಿ ಹೆಸರು ಗಳಿಸಿರ್ತಕ್ಕಂಥ ಒಂದು ಶಾಲೆಯಾಗಿತ್ತು. ಅಂತಹ ಶಾಲೆ ಇವತ್ತು ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಅಂತ ಆಗಿದೆ. ಶಿಕ್ಷಣ ಪಡೆಯಲು ಬರುವ ದೂರದ ಗ್ರಾಮೀಣ ಮಕ್ಕಳ ಅನುಕೂಲಕ್ಕಾಗಿ ಊಟ ವಸತಿಯ ವ್ಯವಸ್ಥೆ ಮಾಡಿದ್ರು. ಇದು ಇವತ್ತಿಗೂ ಗ್ರಾಮೀಣ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರೋತ್ಸಾಹ ಕೇಂದ್ರ ಆಗಿದೆ. ನಮ್ಮ ಹಾಸ್ಟೆಲ್ಗೆ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ ಹಾಗೂ ಹೊರ ರಾಜ್ಯದಂತ ಕೂಡ ಮಕ್ಕಳು ಇಲ್ಲಿದ್ದಾರೆ. ಪ್ರತಿದಿನ ಶಾಲಾ ಮಕ್ಕಳಿಗೆ 5 ಗಂಟೆಗೆ ಎಬ್ಬಿಸಿ ಯೋಗಾಸನ, ಸೂರ್ಯ ನಮಸ್ಕಾರ ಮಾಡಿಸ್ತಾ ಇದ್ವಿ. ಹೊತ್ತೊತ್ತಿಗೆ ಊಟ ಉಪಚಾರ ಕೂಡ ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸ್ವಾಮಿಗಳು ಹೇಳಿದಂತೆ ಆರೋಗ್ಯಕರವಾದಂಥ ಫುಡ್ ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಈಗ ಮಹಿಳೆಯರಿಗೂ ಸಮಾನ ಅವಕಾಶ ಸಿಗಲಿ ಅನ್ನೋ ಉದ್ದೇಶದಿಂದ ವಿದ್ಯಾರ್ಥಿನಿಯರಿಗೂ ಊಟ ವಸತಿಯ ವ್ಯವಸ್ಥೆಯನ್ನ ಮಾಡಿದ್ರು. ಹಾಗಾಗಿ ಇಲ್ಲಿ ಆ ಕಾಲದಿಂದಲೂ ಮಹಿಳೆಯರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವಕಾಶ ವಂಚಿತರಾಗಿಲ್ಲ ಅನ್ನಬಹುದು. ನನಗೆ ಪೋಷಕರಿಲ್ಲ, ನಾನು ಈ ಆಶ್ರಮಕ್ಕೆ ಬಂದಿದ್ದೇನೆ. ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಆಡಳಿತಾಧಿಕಾರಿಗಳು ಮತ್ತು ಕ್ಷೇಮ ಪಾಲಕರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ನಮಗೆ ಪಾಠದ ಜೊತೆಯಲ್ಲೇ ಭಜನೆ, ಯೋಗ, ಪಾಠಶಾಲೆ ಇವುಗಳು ತುಂಬಾ ಚೆನ್ನಾಗಿ ನಡೆದುಕೊಂಡು ಬರುತ್ತಿದ್ದೇವೆ. ವಿದ್ಯಾರ್ಥಿನಿಗಳಿಗೂ ಮತ್ತು ಬಡ ವಿದ್ಯಾರ್ಥಿನಿ ಅವರಿಗೆ ತುಂಬಾ ಓದ್ಲಿಕ್ಕೆ ಮಾತ್ರ ಇಲ್ಲಿ ತುಂಬಾ ಅನುಕೂಲವಾಗಿದೆ. ಇಂಥ ಸ್ವಲ್ಪ ಹಣದಲ್ಲಿ ಇಷ್ಟು ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು, ಇಷ್ಟು ಚೆನ್ನಾಗಿ ಊಟ ಕೊಟ್ಟು ಇರೋಂಥ ಹಾಸ್ಟೆಲ್ ಯಾವೂ ಇಲ್ಲ. ಈ ಹಾಸ್ಟೆಲ್ ನನಗೆ ತುಂಬಾ ಅನುಕೂಲಕರವಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಯುವಕರಿಗೆ ಜೀವನ ಮೌಲ್ಯಗಳನ್ನ ಬೋಧಿಸಲು ಶಿಕ್ಷಕರನ್ನ ತಯಾರು ಮಾಡಲು 1958ರಲ್ಲೇ ಶಿಕ್ಷಕರ ತರಬೇತಿ ಕಾಲೇಜನ್ನ ತೆರೆದ್ರು. ಸೇವೆಯ ಆದರ್ಶದ ತರಬೇತಿಯನ್ನು ನಾನೇನು ಕೊಡ್ತೀನಿ, ಪ್ರತಿಯೊಬ್ಬರಿಗೆ ಹೋಗಿ ನಾನೇ ತರಬೇತಿಯನ್ನು ಕೊಡೋದಕ್ಕಾಗೋದಿಲ್ಲ. ಸೊ ಪ್ರೇರೇಪಿತರಾಗಿರುವಂತಹ ಅಧ್ಯಾಪಕರನ್ನ ನಾನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾದರೆ ಆ ಅಧ್ಯಾಪಕರು ಈ ನಾಡಿನ ಎಲ್ಲ ಭಾಗಕ್ಕೆ ಹೋಗಿ ಅಲ್ಲಿ ಈ ಸೇವೆಯ ಆದರ್ಶದ ತರಬೇತಿಯನ್ನ ಎಲ್ಲ ಜನರಿಗೆ ಕೊಡಬಹುದು ಅಂತ ಅನ್ಕೊಂಡು ಇಲ್ಲಿ ಮೊಟ್ಟ ಮೊದಲಿಗೆ ಶಿಕ್ಷಕರ ತರಬೇತಿ ಶಾಲೆಯನ್ನ ಆರಂಭಿಸಿದ್ರು. ಆ ಶಿಕ್ಷಕರ ತರಬೇತಿ ಶಾಲೆ ಈ ಭಾಗದ ಒಂದು ಸಾಮಾಜಿಕ ಆರ್ಥಿಕ ಕ್ರಾಂತಿಗೆ ಕಾರಣ ಆಯಿತು ಅಂತ ಹೇಳಿ ನನಗನ್ನಿಸ್ತು. ಇದು ನಾಡಿಗೆ ಅನೇಕ ಉತ್ತಮ ಶಿಕ್ಷಕರನ್ನ ನೀಡಿದೆ. ಈಗಲೂ ಶಿಕ್ಷಕರನ್ನ ತಯಾರು ಮಾಡ್ತಾ ಇದೆ. ಹಿರಿಯ ವಿದ್ಯಾರ್ಥಿ ಆಗಿದ್ಕೊಂಡೆ ಅಲ್ಲಿ ಪ್ರಾಚಾರ್ಯನ ಕೆಲಸ ಮಾಡ್ತಿರ್ತಕ್ಕಂಥದ್ದು ನನಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ನಮ್ಮ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅವರ ಆದರ್ಶಗಳು ಏನಿದ್ವು ಅವುಗಳನ್ನು ನಾವು ನಮ್ಮ ವಿದ್ಯಾರ್ಥಿಗಳಲ್ಲಿ ಬಿತ್ತಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಶೈಕ್ಷಣಿಕವಾಗಿ ಎಲ್ಲಾ ರೀತಿಯ ಅವಕಾಶಗಳು ಗ್ರಾಮೀಣ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಕಲಾ, ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಗಳಲ್ಲಿರುವ ಪದವಿ ಪೂರ್ವ ಕಾಲೇಜನ್ನ 1969ರಲ್ಲಿ ತೆರೆದರು. ನಮ್ಮ ಸ್ವಾಮೀಜಿಯವರು ಅವತ್ತಿನಿಂದ ಇವತ್ತಿನವರೆಗೂ ಈ ಹಳ್ಳಿಗಾಡಿನಲ್ಲಿ ಇಂಥ ಪದವಿ ಪೂರ್ವ ಕಾಲೇಜನ್ನು ಓಪನ್ ಮಾಡಿ ಬಹಳಷ್ಟು ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗಿದ್ದಾರೆ, ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ನಮ್ಮ ಹಳ್ಳಿಗಾಡಿನಲ್ಲಿ ಇಂಥ ಪದವಿ ಪೂರ್ವ ಕಾಲೇಜ್ ಈ ಪಕ್ಕದಲ್ಲೇ ತಾಲೂಕು ಮಟ್ಟದಲ್ಲಿದೆ, ಈ ಕಡೆ ಚರಿಗೆರೆಯಲ್ಲಿದೆ. ಆದರೆ ಎಲ್ಲ ಬಿಟ್ಟು ನಮ್ಮ ಮಲೆಯಾಳಿಗೆ ಬರ್ತಾರೆ.
ನಾವು ಅಡ್ಮಿಷನ್ ಟೈಮ್ ಬಂತು ಅಂದರೆ ನಮ್ಮ PU ಕಾಲೇಜಿಗೆ ಅಡ್ಮಿಷನ್ ಮಾಡಿಸೋದು ದೊಡ್ಡ ಸಮಸ್ಯೆ ಬರ್ತೈತೆ. ಅಷ್ಟೊಂದು ರಶ್ ಇರ್ತೈತೆ ನಮ್ಮಲ್ಲಿ. ಗ್ರಾಮೀಣ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಆರ್ಥಿಕವಾಗಿ ಬೇಗನೆ ಸ್ವಾವಲಂಬಿಗಳಾಗಲಿ ಅನ್ನೋ ಉದ್ದೇಶದಿಂದ ವೃತ್ತಿ ತರಬೇತಿಯ ಶಿಕ್ಷಣವನ್ನ ಆರಂಭಿಸಿದ್ರು. ಈ ಪ್ರಯತ್ನ 1979ರಲ್ಲಿಯೇ ನಡೆದದ್ದು ವಿಶೇಷ. ಎಕ್ವಿಪ್ಮೆಂಟ್ ಲ್ಯಾಬೊರೇಟರಿ ಜೊತೆಗೆ ಸಾಕಷ್ಟು ನಮ್ಮಲ್ಲಿ ಮಷಿನರೀಸ್ ಆಗಿರ್ಬೋದು ಮತ್ತು ಸ್ಟೋರ್ ಆಗಿರ್ಬೋದು, ವೆಲ್ ಎಕ್ವಿಪ್ಡ್ ಸ್ಟೋರ್ ಕೂಡ ಇದೆ. ಅವೆಲ್ಲ ಸ್ಟೋರನ್ನು ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ತಿದ್ದೀವಿ. ಗುರುಗಳು ಮೊದಲಿಂದಲೂ ಊರಿನ ರೋಗಿಗಳಿಗೆ ಆಯುರ್ವೇದ ಚಿಕಿತ್ಸೆ ಕೊಡ್ತಾ ಬಂದ್ರು. ಹಾಗೆ ಇದು ಮುಂದುವರಿಯಲಿ ಅನ್ನೋ ಉದ್ದೇಶದಿಂದ ಆಯುರ್ವೇದ ಆಸ್ಪತ್ರೆ ಹಾಗೂ ಕಾಲೇಜನ್ನ ತೆರೆದ್ರು. ಇದು ಇಂದಿಗೂ ಅನೇಕ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸಾ ಕೇಂದ್ರ ಆಗಿ ಸೇವೆ ಸಲ್ಲಿಸ್ತಾ ಇದೆ. ಇದರ ಉಪಯೋಗವನ್ನು ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಯ ಜನಗಳು ಹಾಗೂ ವಿವಿಧ ರಾಜ್ಯಗಳಿಂದಲೂ ಸಹ ಪೇಷಂಟ್ಸ್ಗಳು ಬರುತ್ತಾರೆ ಇಲ್ಲಿಗೆ. ಸ್ವಾಮೀಜಿ ಅವರು ಮೊದಲು ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಸಮೇತ ಅವರು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಅಲ್ಲದೆ ಅನೇಕ ವೈದ್ಯರನ್ನ ತಯಾರು ಮಾಡ್ತಾ ಇದೆ. ಜೊತೆಗೆ ಔಷಧಿಯ ವನವನ್ನ ಬೆಳೆಸಿದ್ದಾರೆ. ಶಿಕ್ಷಣದ ಜೊತೆಗೆ ಇದು ಕಲೆ ಸಂಸ್ಕೃತಿಗೂ ಉತ್ತಮ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿದೆ. ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಅನೇಕ ನಾಟಕಗಳನ್ನ ಆಡಿಸಿದ್ದಾರೆ. ಈ ಪ್ರಯತ್ನ ಇಂದಿಗೂ ಉತ್ತಮ ರೀತಿಯಲ್ಲಿ ಮುಂದುವರೆದಿದೆ. ಸ್ವಾಮೀಜಿಯವರಿಗೆ ಥಿಯೇಟರ್ ಆಕ್ಟಿವಿಟೀಸ್ ಅಂತಂದ್ರೆ ತುಂಬಾ ಪ್ರೀತಿ. ಅವರು ಸ್ವತಃ ಇಲ್ಲಿ ಬಂದು ಆಶ್ರಮ ಸ್ಥಾಪಿಸೋಕ್ಕಿಂತ ಮೊದಲು ಅಂಬಾಪ್ರಸಾದ ನಾಟಕ ಮಂಡಳಿನಲ್ಲಿ ಅವರು ನಟರಾಗಿ, ಆಮೇಲೆ ನಿರ್ದೇಶಕರಾಗಿ, ನಾಟಕ ರಚನೆ ಮಾಡಿ, ಸಂಗೀತಗಾರರಾಗಿ ಅವರು ಅನೇಕ ವಿವಿಧ ಹುದ್ದೆಗಳಲ್ಲಿ ಅಲ್ಲಿ ಅಂಬಾಪ್ರಸಾದ್ ನಾಟಕ ಕಂಪನಿನಲ್ಲಿ ಕೆಲಸ ಮಾಡಿದವರು. ಇಲ್ಲಿ ಬಂದ ಮೇಲೆ ಕೂಡ ಅನೇಕ ನಾಟಕಗಳನ್ನು ಬರೆದು ಅಧ್ಯಾಪಕರಿಗೆ ಆ ನಾಟಕದಲ್ಲಿ ಪಾತ್ರ ವಹಿಸುವಂತೆ ಮಾಡಿ ಆ ನಾಟಕಗಳನ್ನು ಬೇರೆ ಬೇರೆ ಕಡೆಗೆ ಕರ್ಕೊಂಡೋಗಿ ಚಾರಿಟಿ ಶೋ ಆಗಿ ಕೊಟ್ಟು ಅಲ್ಲಿಂದ ಚಾರಿಟಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಕಾಲದಲ್ಲಿ ಮನೆಯಲ್ಲಿ ಯಾರಾದರೂ ಮಕ್ಕಳು ಸರಿಯಾಗಿ ಮಾತು ಕೇಳಲಿಲ್ಲ ಅಂದ್ರೆ ನಿನ್ನನ್ನ ಮಲ್ಲಾಡಿಹಳ್ಳಿಯಲ್ಲಿ ಓದಲಿಕ್ಕೆ ಹಾಕ್ತೇನೆ ಅಂತಿದ್ರು. ಯಾಕಂದ್ರೆ ಇಲ್ಲಿ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಸ್ತು ಮಾರ್ಗಗಳನ್ನ ನೀಡಲಾಗುತ್ತೆ. ಕೆಲವು ಪೇರೆಂಟ್ಸ್ ಅಂತೂ ಈಗಲೂ ಹೇಳ್ತಿರ್ತಾರೆ ಅದನ್ನ, ಸರ್ ಇವನು ಏನ್ 4 ಅಕ್ಷರ ಕಲಿತಾನೋ ಬಿಡ್ತಾನೋ, ಆದ್ರೆ ಇಲ್ಲಿದ್ರೆ ಶಿಸ್ತು ಕಲಿತಾನೆ ಅಂತನ್ನುವಂತ ಒಂದು ಉದ್ದೇಶದಿಂದ ನಾವಿಲ್ಲಿ ತಂದು ಹಾಕ್ತೀವಿ ಅಂತ ಹೇಳಿ. ಶ್ರೀಮಠದ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಅಷ್ಟೇ ಅಲ್ಲದೆ ನಾಡಿನ ಬೇರೆ ಬೇರೆ ಗ್ರಾಮೀಣ ಭಾಗಗಳಲ್ಲೂ ಸೇವೆ ನೀಡ್ತಾ ಇದ್ದಾವೆ. ಯೋಗ, ಆಯುರ್ವೇದ ಸೇರಿದಂತೆ ಆಧ್ಯಾತ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಪಾರ ಸೇವೆ ಮಾಡಿದ ಇವರು 100ಕ್ಕೂ ಹೆಚ್ಚು ವರ್ಷ ಆಯುಷ್ಯವನ್ನ ಕಂಡು ಲಿಂಗೈಕ್ಯರಾದ್ರು. ಇಲ್ಲಿನ ವಿದ್ಯಾರ್ಥಿಗಳು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ, ಗುರು ನಮಸ್ಕಾರ ಹಾಗೂ ಕೆಲವು ವಿಶಿಷ್ಟ ಆಸನಗಳನ್ನ ಮಾಡ್ತಾರೆ. ನಂತರ ಇವರ ಶಿಷ್ಯರು ಸ್ವಲ್ಪ ಕಾಲ ಆಶ್ರಮವನ್ನ ನಡೆಸಿಕೊಂಡು ಬಂದ್ರು. ಈಗ ಶ್ರೀಮಠದ ಅಧ್ಯಕ್ಷರಾಗಿ ಜವಾಬ್ದಾರಿ ತಗೊಂಡಿರೋದು ಶ್ರೀ ಶಿವಮೂರ್ತಿ ಮುರುಘಾ ಶರಣರು. ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಆಶಯದ ಹಾಗೆ ಈಗಲೂ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆ. ಗುರುಕುಲ ವಿದ್ಯಾಪೀಠ ಪ್ರಾಥಮಿಕ ಶಾಲೆ, ಕೈಗಾರಿಕಾ ತರಬೇತಿ ಸಂಸ್ಥೆ, ಶಿಕ್ಷಣ ಮಹಾವಿದ್ಯಾಲಯ, ಆಯುರ್ವೇದ ಮಹಾವಿದ್ಯಾಲಯಗಳನ್ನ ಮಾಡಿದ್ದಾರೆ. ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಮಹತ್ವ ನೀಡಲಾಗ್ತದೆ. ಸಂಗೀತ ಇರ್ಬೋದು, ಯೋಗ ಇರ್ಬೋದು, ಇತರ ಅನೇಕ ಚಟುವಟಿಕೆಗಳು ನಡೀತಾ ಇದ್ದು ಸ್ವಾಮೀಜಿಯವರ ಕೃಪಾಶೀರ್ವಾದದೊಂದಿಗೆ ನುರಿತ ಶಿಕ್ಷಕ ವರ್ಗದಿಂದ ಕೂಡಿದ್ದು ಈ ಶಾಲೆಯ
ಸಮಗ್ರ ಅಭಿವೃದ್ಧಿಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಶ್ರೀಮಠದ ಅಂಗಳದಲ್ಲಿ ಸಂಗೀತ ಪಾಠಶಾಲೆಯನ್ನೂ ಮಾಡಿದ್ದಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ಕೊರತೆ ಇಲ್ಲದೆ ಬೇರೆ ಬೇರೆ ಸಾಂಸ್ಕೃತಿಕ ಕಲೆಗಳನ್ನ ಕಲಿಯೋ ಅವಕಾಶ ಸಿಕ್ಕಿದೆ. ಆಶ್ರಮ ಸುಮಾರು ವಿದ್ಯಾವಂತರಿಗೆ ಉದ್ಯೋಗ ಕೊಟ್ಟಿದೆ, ಜೊತೆಗೆ ಆಶ್ರಯವನ್ನೂ ನೀಡಿದೆ. ಶ್ರೀಮಠದ ಈ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಯಿಂದ ಒಂದು ಹಳ್ಳಿ ಮಾದರಿ ಪಟ್ಟಣದ ರೀತಿಯಲ್ಲಿ ಬೆಳೆದಿದೆ. ಮಲ್ಲಾಡಿ ಹಳ್ಳಿ ಇವತ್ತು ಹೇಗಿದೆ ಅಂತಂದ್ರೆ ಕರ್ನಾಟಕದ ಮ್ಯಾಪಿನೊಳಗೆ ಹೊಚ್ಚಾಗಿ ಒತ್ತಿದೆ. ಇಡೀ ಕರ್ನಾಟಕ ಯಾಕೆ ಭಾರತದಾದ್ಯಂತ ಈ ಮಲ್ಲಾಡಿ ಹಳ್ಳಿ ಅಂತ ನಿಗರಿ ನೋಡಿಕಂತ ಎಗರಿ ಓಡ್ಬರ್ತಕ್ಕಂಥ ಒಂದು ಸನ್ನಿವೇಶವನ್ನ ಇವತ್ತು ನಾವು ಕಂಡಿದ್ದೇವೆ. ಇಂದಿಗೂ ಮೂಲ ಗುರುಗಳ ಕ್ರಮದಲ್ಲಿಯೇ ಎಲ್ಲಾ ವಿಭಾಗದ ಕಾರ್ಯಗಳು ನಡೀತಾ ಇವೆ. ಅದರಲ್ಲಿ ವಿಶೇಷ ಅಂದ್ರೆ ಯೋಗ. ಮಲ್ಲಾಡಿಹಳ್ಳಿ ಯೋಗ ತರಬೇತಿ ಕೇಂದ್ರ ಕರ್ನಾಟಕ ಸರ್ಕಾರದ ಮಾನ್ಯತೆಯನ್ನು ಹೊಂದಿರತಕ್ಕಂಥ ಏಕೈಕ ಯೋಗ ಕೇಂದ್ರವಾಗಿದೆ. ಇಲ್ಲಿ ಚಟುವಟಿಕೆಗಳು ನಿರಂತರವಾಗಿ ಸಾಗ್ತಾ ಇವೆ. ಇಲ್ಲಿ ಕಲಿತಂತ ಶಿಷ್ಯರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯೋಗ ಚಟುವಟಿಕೆಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ಯೋಗ ಹೇಳ್ಕೊಡೋದ್ರಿಂದ, ಅವರು ಇಲ್ಲಿ ಕಲಿಯೋದ್ರಿಂದ ಅವರ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಈ ರೀತಿ ಇರುವಂತ ಈ ಆಶ್ರಮದಲ್ಲಿ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ನಾವೆಲ್ಲ ಪುಣ್ಯವಂತರು ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ವಾಮೀಜಿ ಅವರು ಹೇಳ್ಕೊಟ್ಟಂತಹ ಈ ಯೋಗಾಸನವನ್ನ ನಾವು ಸಂತಸರ ಕಡೆಯಿಂದ ಎಲ್ಲ ಕಲಿತಾ ಇದ್ದೀವಿ. ಅವರು ಸಹ ತುಂಬಾ ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅದೇ ಮಾರ್ಗದರ್ಶನದಲ್ಲಿ ನಾವು ಸಹ ನಡೀತಾ ಇದ್ದೀವಿ. ಇಲ್ಲಿನ ವಿದ್ಯಾರ್ಥಿಗಳು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ, ಗುರು ನಮಸ್ಕಾರ ಹಾಗೂ ಕೆಲವು ವಿಶಿಷ್ಟ ಆಸನಗಳನ್ನ ಮಾಡ್ತಾರೆ. ಕಳೆದ 24 ವರ್ಷಗಳಿಂದಲೂ ಶ್ರೀ ರಾಘವೇಂದ್ರ ಸ್ವಾಮೀಜಿ ಸೂರದಾಸರಿ ಹಾಕಿಕೊಟ್ಟಂಥ ಸೂರ್ಯ ನಮಸ್ಕಾರವನ್ನು ಬೆಳಗ್ಗೆ 6 ಗಂಟೆಗೆ ತಯಾರು ಮಾಡಿ 6:45 ಗಂಟೆಯವರೆಗೂ ಸೂರ್ಯ ನಮಸ್ಕಾರ, ಗುರು ನಮಸ್ಕಾರ, ಯೋಗಾಸನ ಇಷ್ಟನ್ನು ಮಾಡಿಸ್ತಾ ಇದ್ದೀವಿ. ಮೇಲಾಗಿ ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಸ್ವಾಮೀಜಿ ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ನಂತರ ಸಾಯಂಕಾಲ ಭಜನೆ, ಪ್ರಾರ್ಥನೆ. ನಾನು ಇಲ್ಲಿ ಬಂದು ಸುಮಾರು 8 ವರ್ಷಗಳಾದರೂ ಅನಾಥ ಮಗು ಒಂದು ಯಾರು ನನ್ನನ್ನು ಭೇದ ಮಾಡುತ್ತಿಲ್ಲ. ಇಲ್ಲಿ ಅನಾಥ ಮಗುವಿಗೆ ಹೆಸರುವಾಸಿ ಆದಂಥ ಈ ಮಲ್ಲಾಡಿಹಳ್ಳಿ ಒಳ್ಳೆಯ ಹೆಸರನ್ನು ಪಡೆದಿದೆ. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಯಾವುದೂ ಇಲ್ಲ, ಎಲ್ಲರೂ ಒಂದೇ ಎಂಬ ಮಾತನ್ನು ನಮ್ಮ ಸ್ವಾಮೀಜಿ ಹೇಳಿದ್ದಾರೆ. ದಿನನಿತ್ಯ ಬೆಳಿಗ್ಗೆ ಯೋಗ, ಸಾಯಂಕಾಲ ಭಜನೆಯನ್ನು ಮಾಡಿಸ್ತಾರೆ. ಅದಲ್ಲದೆ ನಮ್ಮ ಆಶ್ರಮದಲ್ಲಿ ಒಳ್ಳೆ ಶಿಸ್ತನ್ನು ಕಲಿಸ್ತಾರೆ. ವಿವಿಧ ನಾಟಕೋತ್ಸವಗಳಂತೆ ಅನೇಕ ಪ್ರೋತ್ಸಾಹದ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆಶ್ರಮದ ವಿದ್ಯಾರ್ಥಿನಿಯರಿಗೆ ಡ್ರಾಮ್ಯಾಟಿಕ್ಸ್ನಲ್ಲಿ ತರಬೇತಿ, ರಂಗ ತರಬೇತಿಯನ್ನು ಕೊಟ್ಟು ಆ ವಿದ್ಯಾರ್ಥಿನಿಯರಿಂದ ನಾಟಕಗಳನ್ನು ಪ್ರದರ್ಶಿಸುವಂಥದ್ದು. 4 ನಾಟಕಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ. 1 ನಾಟಕವನ್ನು ಹೊರಗಡೆಯಿಂದ ಕರೆಸ್ತೀವಿ. 5 ದಿನಗಳ ಕಾಲ ಒಂದು ತಿರುಕ ರಂಗೋತ್ಸವ ಅಂಥೇಳಿ ಪ್ರತಿ ವರ್ಷ ಜನವರಿ 9ರಿಂದ ಜನವರಿ 13 ತನಕ ನಡೆಯುತ್ತೆ. ವಿಶೇಷ ಅಂದ್ರೆ ಪ್ರತಿ ವರ್ಷ ಗುರುವಂದನೆ ಕಾರ್ಯಕ್ರಮವನ್ನ ಮಾಡ್ತಾರೆ. ಇದು ಜಾಗೃತಿ ಮೂಡಿಸೋ ಉತ್ತಮ ಕಾರ್ಯಕ್ರಮ ಆಗಿರುತ್ತೆ. ಅಲ್ಲೆಲ್ಲ ಅಧ್ಯಾಪಕರು ಆಮೇಲೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತೊಡಗಿಕೊಂಡು ಅತ್ಯುತ್ತಮವಾಗಿರುವಂತಹ ಒಂದು 2 ಗಂಟೆಯ ಕಾಲದ ಒಂದು ಕಾರ್ಯಕ್ರಮವನ್ನು ಕೊಡುವಂಥದ್ದು ಆಗತ್ತೆ. ಇದಲ್ಲದೆ ನಾವು ವಿಶೇಷವಾಗಿ ಜಾನಪದ ಕಲೆಯನ್ನ ತರಬೇತಿಗೊಳಿಸುವಂತಹ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಇಲ್ಲಿ ಪ್ರಸಿದ್ಧ ವೀರಗಾಸೆ ತಜ್ಞರನ್ನು ಕರೆಸಿ ನಮ್ಮ ಆಶ್ರಮದ ವಿದ್ಯಾರ್ಥಿನಿಯರಿಗೆ ವೀರಗಾಸೆನಲ್ಲಿ ತರಬೇತಿಯನ್ನು ಕೊಟ್ಟಿದ್ವಿ. ಶ್ರೀ ರಾಘವೇಂದ್ರ ಸ್ವಾಮೀಜಿಗಳ ಸಾಮಾಜಿಕ ಕಾಳಜಿಯ ಕೆಲಸಗಳನ್ನ ಮುಂದುವರಿಸಿಕೊಂಡು ಭಕ್ತ ಮಂಡಳಿ ಹಾಗೂ ಆಡಳಿತಾಧಿಕಾರಿಗಳ ಸಹಕಾರದಿಂದ ಶ್ರೀಮಠದ ಸಕಲ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಅಧ್ಯಕ್ಷರಾದ ಶ್ರೀ ಶಿವಮೂರ್ತಿ ಮುರುಘಾ ಶರಣರು.